ಆಗಿರೋದು ಮಹಾಗಣಿ, ಮತ್ತು ನಾವು ಟೀಕು ತೇಗ ಅಂತ ಹೇಳ್ತೀವಿ, ಬೀಟೆ ಹೊನ್ನೆ ಆ ಥರದ್ದೆಲ್ಲ ಅತಿ ಗಟ್ಟಿಯಾದ ಮರ ಮತ್ತು ಭಾಳ ಹೆಚ್ಚಿನ ಕಾಲ ವಯಸ್ಸು ಅಂದರೆ ಸುಮಾರು 500 ವರ್ಷಗಳು 1000 ವರ್ಷಗಳು ಇರತಕ್ಕಂಥ ಒಂದು ಹಿಸ್ಟ್ರಿ ಕೂಡ ಇದೆ ಇದರಲ್ಲಿ. ನೀವು ಇದ್ರ ನೋಡ್ಬೋದು. ಆಮೇಲೆ ಇದು ಟೀಕ್ ಥರನೇ ಗೆಜ್ಲಿಡಿಯೋದಿಲ್ಲ ಮರದಲ್ಲಿ, ಅದಕ್ಕೋಸ್ಕರ ಹಿಂದೆ ಎಲ್ಲ ಇದ್ರದ್ದು ಫರ್ನಿಚರ್ ಮಾಡೋದಕ್ಕೆ ಮನೆಗಳಲ್ಲಿ ವಾಸ್ಕಲ್ ಮಾಡಿ. ನಾಗಲಿಂಗ ಪುಷ್ಪ ಅಂತ, ಇದರ ಕಾಯಿ ಪಿರಂಗಿ ಬಾಲ್ ಅಂತ ಆ ಥರ ದಪ್ಪ ಇರ್ತದೆ ಕಾಯಿ, ಮತ್ತು ಔಷಧಿ ಸಸ್ಯ ಅತ್ಯಮೂಲ್ಯವಾದದ್ದು. ಇದರ ಸುವಾಸನೆ ತಗೊಂಡ್ರೆ ನಮ್ಮ ಮನಸ್ಸು ಮೈ ಎಲ್ಲವೂ ಹಗರ ಆಗುತ್ತೆ ಇತ್ಯಾದಿ ಅನೇಕ ಇದಿದೆ ಇದರ ವಿಚಾರಧಾರೆ. ಎಣ್ಣೆ ಮಾಡ್ತಾರೆ. ಈಗ ನಿಮಗೆ ಇಲ್ಲೊಂದು ಚರಕಮನ ಮಾಡಿದ್ದೀವಿ. 50 ಗಣಗಳನ್ನ ಬೆಳೆಯಲಾಗಿದೆ. ಕೆಲವು ಗಣಗಳಲ್ಲಿ ಬೆಳೆದಕ್ಕಂಥ ಗಿಡಗಳು ಹಾಳಾಗಿದ್ದಾವೆ. ಒಂದು ದೊಡ್ಡ ಸರ್ಕಲ್ ಬರುತ್ತೆ, 20 ಗಣಗಳನ್ನ ಇಲ್ಲಿ ಬೆಳೆದಿದ್ದಾರೆ. ದೂದಿ ಎತ್ತಿ ಇವರೊಬ್ರು ಯಾರು ಇಟ್ಕೊಂಡ್ರಪ್ಪ. ಆಮೇಲೆ ಮಧ್ಯದಲ್ಲಿ ಒಂದು 20 ಗಣಗಳು, ಅಂದರೆ ಮಿಡ್ಲ್ ರೇಂಜ್ ಪ್ಲಾಂಟ್ಸ್, ಅದು ಟ್ರೀಸ್ ಸ್ವಲ್ಪ ಕಡಿಮೆ ಎತ್ತರ ಬೆಳೆಯುವಂಥವು. ಹಾಗೆಯೇ ಹರ್ಬ್ಸು ಸೆಂಟ್ರಲ್ಲಿ 10 ಗಣ, ಒಟ್ಟು 20, 20, 10. ಈಗ ನೀವು ಮೊದಲನೇ ಸರ್ಕಲ್ನಲ್ಲಿದ್ದೀರಾ. ನೀವೆಲ್ಲ ನೋಡಬೇಕು ಅಂದರೆ ಒಂದು ದಿವಸ ಬೇಕಾಗುತ್ತೆ. ಇವತ್ತು ನಿಮಗೆ ಗ್ಲಿಮ್ಸಸ್ ಮಾತ್ರ ಕೊಡ್ತೀವಿ. ಸಣ್ಣದೊಂದು ಸ್ಟ್ರೀಮು, ಅದಾದಮೇಲೆ ತೊರೆಗಳಂತ ಕರೀತಾರೆ. ತೊರೆಗಳು ಸ್ಟ್ರೀಮೇನೆ. ಅದಾದಮೇಲೆ ನದಿಗಳು ಇದಾಗುತ್ತೆ, ಹೊಳೆಗಳಾಗುತ್ತೆ. ಅದಾದಮೇಲೆ ಹೊಳೆಗಳೆಲ್ಲ ಸೇರ್ಕೊಂಡು ದೊಡ್ಡ ನದಿ ಆಗುತ್ತೆ. ಇದು ಲಕ್ಕಿ. ಸಂಸ್ಕೃತದಲ್ಲಿ ನಿರ್ಗುಣತಿ ಇತಿ ನಿರ್ಗುಂಡಿ ಅಂತ, ನಿರ್ಗುಂಡಿ ತೈಲ ಅಂತ ಬರುತ್ತೆ ಜಾಯಿಂಟ್ ಪೈನ್ನವ್ರಿಗೆ. ಇದು ಸೊಪ್ಪನ್ನು ನಮ್ಮ ಗ್ರಾಮೀಣ ಪ್ರದೇಶದ ಮಂದಿ ಕಾಳು ಕಡ್ಡಿಯನ್ನು ಹುಳ ಉಪ್ಟೆ ಬರ್ದಂಗೆ ಜೋಪಾನ ಮಾಡಲಿಕ್ಕೆ ಇದರ ಎಲೆಗಳನ್ನು ಅದರಲ್ಲೇ ಹಾಕಿಡ್ತಾಯಿದ್ರು. ಧೂಪ ಹಾಕಿದರೆ ಸಂಜೆ ಹೊತ್ತು ನಿಮ್ಮ ಮನೆಗೆ ಮಸ್ಕಿಟು ಬರೋಲ್ಲ. ಮಸ್ಕಿಟೋ ಅಷ್ಟೆಲ್ಲ. ಇದು ತ್ರಿಫಲಗಳಲ್ಲಿ ಹಳ್ಳೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ ತ್ರಿಫಲ ಚೂರ್ಣದಲ್ಲಿ ಬರೋದು. ಇದು ನಿಮ್ಮ ಕಾನ್ಸ್ಟಿಪೇಷನ್ ನಿವಾರಣೆ ಮಾಡುತ್ತೆ. ಚೂರ್ಣ ತಗೊಂಡ್ರೆ ನಿಮ್ಮ ಕಣ್ಣು ಸೈಟ್ಸು ಬ್ರೈಟ್ ಆಗುತ್ತೆ. ನಿಮಗೆ ಅನೇಕ ಆರೋಗ್ಯಕಾರಿ ಇದಾಗುತ್ತೆ. ಕೆಮ್ಮು ಬಂದಾಗ ಒಂದು ಹೊಪ್ಪು ಬಾಯಿನಲ್ಲಿ ಇಟ್ಕೊಂಡು ರಸ ಕುಡಿತಾಯಿದ್ರೆ ರಾತ್ರಿ ನಿದ್ದೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದು ಮುಂಡುಗಳ್ಳಿ ಅಂತ. ಕಳ್ಳಿಯಲ್ಲಿ ಕಾಕ್ಟಸಲ್ಲಿ ಅನೇಕ ವಿಧ ಇದೆ. ಇದು ಮುಂಡುಗಳ್ಳಿ, ಕೋಲ್ಗಳ್ಳಿ ಎಲ್ಲವೂ ಔಷಧಿ ಗುಣ ಇರೋದು. ಒಣಗಿಸ್ಬಿಟ್ಟು ಹಳ್ಳಿಗಳನ್ನ ಕಾಪಾಡ್ಕೋಬೇಕು, ಚೆಕ್ ಡ್ಯಾಮ್ಗಳು ಮಾಡ್ಕೋಬೇಕು, ನೀರನ್ನು ಹೆಚ್ಚು ಸಂಗ್ರಹಿಸ್ಕೋಬೋದು. ರೀಚಾರ್ಜ್ ಮಾಡ್ಕೊಳ್ತಾ ಹೋದರೆ ನಮ್ಮ ಬೋರ್ಗಳಲ್ಲೂ ನೀರು ಜಾಸ್ತಿ ಆಗುತ್ತೆ. ಇದು ನಿಜವಾಗ್ಲೂ ಆಗುತ್ತೆ ಅಂದರೆ ನಮ್ಮ ಕ್ಯಾಂಪಸ್ಸಲ್ಲಿ ಕೆಲವು ಕಡೆ 5-6 ಚೆಕ್ ಡ್ಯಾಮ್ ಮಾಡಿದ್ವಲ್ಲ, ಆ ಹಳ್ಳದ ಹತ್ರ ಕೇವಲ 200 ಅಡಿಗೆ ನಾನು ನೀರು ತೊಗೊಳ್ತಾ ಇದ್ದೀನಿ. ಋಷಭಾವತಿಗೆ ಎಷ್ಟು ಹಳ್ಳ ಇರ್ಬೋದು? ಒಂದು ಗೆಸ್ಸು 800ಗಿನ್ನ ಜಾಸ್ತಿ ಇರ್ಬೋದು. 800 ಹರಾಜು 100 1,000 ಒಂದು 10,000 ನೋಡಿ, ಒಂದೇ ಸಲ ಹಾಕ್ಬಿಟ್ರೆ ಅವರು ಚೀಟಿ ತಗೊಳ್ಳೇಬೇಕು. ಚೀಟಿ 5,700 ಹಳ್ಳಿಗಳಿದ್ದಾವೆ. ಇಂಥ ಹಳ್ಳಿಗಳು ನೋಡ್ತಾ ಇದ್ದೀರಾ? ಡಾಕ್ಟರ್ ಯಲ್ಲಪ್ರತಿಯವರು ಮತ್ತು ತಮ್ಮಂತ ಪ್ರಜ್ಞಾವಂತ ಇದನ್ನು ಬೆಳೆಸ್ಕೊಂಡು ಬಂದಿದ್ದೀರಿ. ಆದರೆ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಬಹುಶಃ ನೇಚರ್ ವಾಕ್ ಅನ್ನೋದಕ್ಕೆ ನಾನೊಂದು ಪದ ಕೊಡ್ತಿದ್ದೀನಿ. ಇದು ಫ್ಯೂಚರ್ ವಾಕ್ ಆಗ್ತದೆ. ಫ್ಯೂಚರಲ್ಲಿ ವಾಕ್ ಆಗಬೇಕಾದ್ರೆ ಫ್ಯೂಚರಲ್ಲಿ ಜನ ಬದುಕಬೇಕಾದ್ರೆ ಬೆಂಗಳೂರಿನ ಜನ ಇಲ್ಲಿ ಉಳಿಬೇಕು. ಪ್ರತಿ ವಾರ ನಾವು ನೇಚರ್ ವಾಕ್ ಬಂದಾಗ ಈ ಥರ ಎಲ್ಲ ಆರಿಸಿ ಎತ್ಕೊಂಡು ಹೋಗ್ತೀವಿ. ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಇರ್ತೀವಿ. 10 ಚೀಲಗಳು ಪ್ರತಿ ವಾರ ಬಂದು ಹಾಕಿಟ್ಟು ಹೋಗ್ತಾರೆ ಎಲ್ಲ. ಪ್ಲೀಸ್ ಯಾರು ದಯವಿಟ್ಟು ನೀವು ಎಸಿಬೇಡಿ. ಪ್ರಕೃತಿ ಚೆನ್ನಾಗಿದೆ, ಪ್ರಕೃತಿ ಉಳಿಸಿ.